ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಮತ್ತು BCom ನವರಿಗೆ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಪಠ್ಯಭಾಗದಲ್ಲಿರುವಂತಹ ಇಂಪಾರ್ಟೆಂಟ್ ಚಾಪ್ಟರ್ಗಳನ್ನ ಹೇಳ್ತೇನೆ. ಇಂಪಾರ್ಟೆಂಟ್ ಚಾಪ್ಟರ್ಗಳನ್ನ ಅಷ್ಟೇ ಓದ್ಕೊಂಡು ನಿಮ್ಗೆ ಪಾಸ್ ಆಗ್ಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಸಮಯ ಇದ್ದವರು ಎಲ್ಲ ಚಾಪ್ಟರ್ಗಳನ್ನ ಓದ್ಕೊಳ್ಳಿ. ಕೊನೆಯ ಕ್ಷಣದಲ್ಲಿ ಎಕ್ಸಾಮ್ಗೆ ರೆಡಿ ಆಗ್ತಾ ಇರುವವರೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ನ ಓದ್ಕೊಂಡ್ರೆ ಅಟ್ಲೀಸ್ಟ್ ಪಾಸ್ ಮಾರ್ಕ್ಸ್ ತೆಗಿಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಈಗ ಯಾವ್ದೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ ಇದೆ ಅಂತ ನೋಡುವ. ಆದ್ರೆ ಇದೊಂದು ಪಠ್ಯಭಾಗದಲ್ಲಿ ಇದೇ ಕ್ವಶನ್ಸ್ ಇದೇ ಚಾಪ್ಟರ್ ಇಂದ ಬರುತ್ತೆ ಅಂತ ಹೇಳಕ್ಕೆ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ದ್ವಿತೀಯ BA ಮತ್ತೆ BCom ನವರಿಗೆ 24 ಚಾಪ್ಟರ್ಗಳು ಘಟಕಗಳಿವೆ. 24 ಅಲ್ಲಿ ಎಲ್ಲ ಕೂಡ ಇಂಪಾರ್ಟೆಂಟ್. ಅದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಆದಷ್ಟು ನಾನು ಫಿಲ್ಟರ್ ಮಾಡಿ ನಿಮ್ಗೆ ಇದಿಷ್ಟನ್ನ ಯಾವ್ದಾದ್ರು ಒಂದೆರಡು ಚಾಪ್ಟರ್ ಅನ್ನ ಬಿಡ್ಬೋದು ಅಂತ ಹೇಳೋದಾದ್ರೆ ಇದ್ರಲ್ಲಿ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಕ್ವಶನ್ಸ್ಗಳು ಕೂಡ ಎಲ್ಲಾ ಘಟಕಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಮತ್ತೆ ತುಂಬಾ ಬಂದೇ ಬರುವಂತದ್ದಾಗಿರ್ತದೆ ರಿಪೀಟೆಡ್ ಆಗಿ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಘಟಕ 1ರಲ್ಲಿ ಕಂಪ್ಯೂಟರ್ನ ಪರಿಚಯ ಅಂತ ಕೂಡ ಬಂದಿದೆ, ಲಾಸ್ಟ್ ಇಯರ್ ಅಲ್ಲಿ ಬಂದಿದೆ. ಸೊ ಕಂಪ್ಯೂಟರ್ನ ಪರಿಚಯ ಕೂಡ ಇಂಪಾರ್ಟೆಂಟ್. ಇನ್ನು ಕಂಪ್ಯೂಟರ್ನ ವರ್ಗೀಕರಣ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ನಾನು ಇದು ಇಂಪಾರ್ಟೆಂಟ್ ಅಂತ ಹೇಳಕ್ ಅಷ್ಟೇ ಹೇಳ್ತೀನಿ, ಯಾಕಂದ್ರೆ ಎಲ್ಲ ಕೂಡ ನಾನು ಏನ್ ಹೇಳ್ತಿದ್ದೀನಿ ಅದೆಷ್ಟು ಚಾಪ್ಟರ್ ಕೂಡ ನಿಮ್ಗೆ ಬಂದೇ ಬರುವಂತಹದ್ದು. ಸೊ ನೀವು ಇದು ಓದ್ಕೊಂಡ್ರೆ ಇದು ಬರ್ಬೋದು. ಅದಕ್ಕೆ ನಾನು ಇಲ್ಲಿ ಬೆಟರ್ ನಾನು ಯಾವ್ದು ಬರಲ್ಲ ಅಂತ ಹೇಳಿದ್ರೇನೆ ನಿಮ್ಗೆ ಈಸಿ ಆಗುತ್ತೆ ಅನ್ಸುತ್ತೆ. ಸೊ ಇದಿಷ್ಟು ಘಟಕ 4 ಬ್ಲಾಕ್ 1ರಲ್ಲಿ ಏನಿದೆ 4 ಅಧ್ಯಾಯಗಳು, ಇದು 4 ಕೂಡ ಇಂಪಾರ್ಟೆಂಟ್. ಸೊ ಇದಿಷ್ಟನ್ನ ನೀವು ಓದ್ಕೋಬೇಕಾಗತ್ತೆ. ಕಂಪ್ಯೂಟರ್ನ ಪರಿಚಯ, ಕಂಪ್ಯೂಟರ್ ವರ್ಗೀಕರಣ ಮತ್ತೆ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕಗಳು ಹಾಗೆ ಇನ್ಪುಟ್ ಸಾಧನಗಳು, ಇದಿಷ್ಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇನ್ನು ಬ್ಲಾಕ್ 2 ಅಲ್ಲಿ ಕಂಪ್ಯೂಟರ್ ಮೆಮೊರಿ ತುಂಬಾ ಇಂಪಾರ್ಟೆಂಟ್ ಇದೆ. ರಿಪೀಟೆಡ್ ಆಗಿ ಈ ಚಾಪ್ಟರ್ ಇಂದ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಹಾಗಾಗಿ ಕಂಪ್ಯೂಟರ್ನ ಮೆಮೊರಿ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಉಳಿದ 3 ಅಧ್ಯಾಯಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಇದ್ರು ನೀವು ಸಮಯ ಇಲ್ಲದವರು ಈ ಉಳಿದ ಚಾಪ್ಟರ್ಗಳನ್ನ ಬಿಡ್ಬೋದು. ಇದರಲ್ಲಿ ದ್ವಿತೀಯ ಶೇಖರಣಾ ಸಾಧನಗಳು, ಯಂತ್ರಾಂಶ ತಂತ್ರಾಂಶಗಳನ್ನೆಲ್ಲ ಒಂದೊಂದ್ಸಲ ನೀವು ಓದ್ಕೊಳ್ಳಿ ಸಮಯ ಇದ್ದವರು. ಇಲ್ಲದೆ ಇದ್ದವರಿಗೆ ತುಂಬಾ ಇಂಪಾರ್ಟೆಂಟ್ ಅಷ್ಟೇ ನಾನು ಇಲ್ಲಿ ಹೇಳೋದ್ರಿಂದ ಈ 6ನೇ ಘಟಕ ಏನಿದೆ ಕಂಪ್ಯೂಟರ್ನ ಮೆಮೊರಿ, ಇದನ್ನ ನೀವು ಓದ್ಕೊಳ್ಳಿ. ಮತ್ತೆ ಉಳಿದ ಚಾಪ್ಟರ್ಗಳು ಸಮಯ ಇಲ್ಲದವರು ಇದನ್ನ ಸ್ಕಿಪ್ ಮಾಡ್ಬೋದು. ಇನ್ನು ಬ್ಲಾಕ್ 3ಯಲ್ಲಿ ಸಂಖ್ಯಾ ಪದ್ಧತಿ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಹಾಗೆ ಆಪರೇಟಿಂಗ್ ಸಿಸ್ಟಮ್ ವೆರಿ ವೆರಿ ಇಂಪಾರ್ಟೆಂಟ್, ಇದು ಕೂಡ ಬರುತ್ತೆ. ಇನ್ನು ಡಿಸ್ಕ್ ಕಾರ್ಯಾಚರಣಾ ವ್ಯವಸ್ಥೆ ಇದು ಇಂಪಾರ್ಟೆಂಟ್ ಇದೆ. ಮತ್ತೆ ಇನ್ನೊಂದು MS ವಿಂಡೋಸ್. ಸೊ ಇದಿಷ್ಟು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಬ್ಲಾಕ್ 3ಯನ್ನ ಎಲ್ಲವನ್ನ ನೀವು ಓದ್ಕೊಳ್ಬೇಕಾಗತ್ತೆ. ಇನ್ನು ಬ್ಲಾಕ್ 4 ನೋಡೋದಾದ್ರೆ ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ವೈರಸ್ಗಳು ಮತ್ತೆ ಕಂಪ್ಯೂಟರ್ನ ನೆಟ್ವರ್ಕ್ ಮತ್ತೆ ವರ್ಲ್ಡ್ ವೈಡ್ ವೆಬ್ ಇದೇನಿದೆ WWW ಅಂತ ನಾವೇನ್ ಹೇಳ್ತೀವಿ, ವರ್ಲ್ಡ್ ವೈಡ್ ವೆಬ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಹಾಗೇನೆ ಇನ್ನೊಂದು ಜಾಲಬಂಧ ಟಪೋಲಜಿ. ಸೊ ಇದಿಷ್ಟು ಕೂಡ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ. ಇದು ಕೂಡ 4 ಬ್ಲಾಕ್ ಗಳನ್ನ ನೀವು ಓದ್ಕೋಬೇಕಾಗತ್ತೆ. ಇನ್ನು ಬ್ಲಾಕ್ 5ರಲ್ಲಿ MS ವರ್ಲ್ಡ್ ನ ಪರಿಚಯ, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಹಾಗೇನೆ MS ವರ್ಲ್ಡ್ ನ ಹೆಚ್ಚುವರಿ ವೈಶಿಷ್ಟ್ಯಗಳು ಮತ್ತೆ ಕೋಷ್ಟಕದ ನಿರ್ವಹಣೆ ಮತ್ತೆ ಮೇಲ್ ವಿಲೀನ ಸೌಲಭ್ಯ, ಇದಿಷ್ಟು ಚಾಪ್ಟರ್ ನಾನು ಪಾಯಿಂಟ್ ಹಾಕೊಂಡಿಲ್ಲ. ಯಾಕಂದ್ರೆ ರೀಸೆಂಟ್ ಆಗಿ ತುಂಬಾ ಬಾರಿ ರಿಪೀಟೆಡ್ ಆಗಿ ಕ್ವಶನ್ಸ್ ಗಳು ಬರ್ದೇ ಇರೋದ್ರಿಂದ ಇದು 3 ಚಾಪ್ಟರ್ ನಾನು ಪಾಯಿಂಟ್ ಮಾಡ್ಕೊಂಡಿಲ್ಲ. ಸೊ ಸಮಯ ಇಲ್ಲದವರು ಈ 3 ಚಾಪ್ಟರ್ ಏನಿದೆ ಘಟಕಗಳೇನಿದೆ ಇದನ್ನ ಸ್ಕಿಪ್ ಮಾಡ್ಬೋದು. ಆದ್ರೆ ಕೋಷ್ಟಕದ ನಿರ್ವಹಣೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿದೆ, ಬಂದ್ರು ಬರಬಹುದು. ಸಮಯ ಇದ್ದವ್ರು ಇದನ್ನ ಸ್ವಲ್ಪ ಓದ್ಕೊಳ್ಳಿ. ಇನ್ನು ಕೊನೆಯ ಬ್ಲಾಕ್ ಅನ್ನ ನೋಡುದಾದ್ರೆ MS Excel ನ ಪರಿಚಯ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಕೋಶಗಳ ಕಾರ್ಯೋಪಯುಕ್ತ ಇದೆ ಅಲ್ವಾ, ಇದು ಕೂಡ ಓದ್ಕೋಬೇಕಾಗತ್ತೆ. ಮತ್ತೆ ಲಾಸ್ಟ್ ಕೊನೆಯ 2 ಚಾಪ್ಟರ್ಗಳನ್ನ ಸೂತ್ರಗಳು ಮತ್ತೆ ಕಾರ್ಯಗಳು ಅಥವಾ ಚಾರ್ಟ್ ಮತ್ತೆ ಮುದ್ರಣ ಏನಿದೆ, ಮುದ್ರಣ ಇನ್ ಕೇಸ್ ಬಂದ್ರು ಸಹ ಬರಬಹುದು 5 ಮಾರ್ಕ್ಸ್ಗೆ ಮುದ್ರಣ ಅಂತ. ಸೊ ಸಮಯ ಇಲ್ಲದವರು ಇವೆರಡು ಚಾಪ್ಟರ್ನ ಸ್ಕಿಪ್ ಮಾಡ್ಬೋದು. ಸೊ ಈ ದ್ವಿತೀಯ BA ಮತ್ತೆ BCom ನವರಿಗೆ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇರುವಂತ ಎಲ್ಲ ಚಾಪ್ಟರ್ಗಳು ಇಂಪಾರ್ಟೆಂಟ್. ನಾನೀಗ ಸ್ಕಿಪ್ ಮಾಡ್ಲಿಕ್ಕೆ ನಿಮ್ಗೆ ಬ್ಲಾಕ್ 2 ಅಲ್ಲಿ ಉತ್ಪನ್ನ ಸಾಧನಗಳನ್ನ ಮತ್ತೆ ಯಂತ್ರಾಂಶ ತಂತ್ರಾಂಶ ಮತ್ತು ದ್ವಿತೀಯ ಶೇಖರಣಾ ಸಾಧನಗಳನ್ನ ಸ್ಕಿಪ್ ಮಾಡಿ ಅಂತ ಹೇಳಿದೀನಿ, ಸಮಯ ಇಲ್ಲದವರಿಗೋಸ್ಕರ ಮಾತ್ರ. ಮತ್ತೆ ಬ್ಲಾಕ್ 3ಯಲ್ಲಿ ಎಲ್ಲ ಚಾಪ್ಟರ್ಗಳನ್ನು ಓದ್ಬೇಕು. ಹಾಗೆ ಬ್ಲಾಕ್ 4 ಕೂಡ ಇಂಪಾರ್ಟೆಂಟ್, ಎಲ್ಲ ಚಾಪ್ಟರ್ ಕೂಡ ಇಂಪಾರ್ಟೆಂಟ್ ಆಗಿದೆ. ಇನ್ನು ಬ್ಲಾಕ್ 5ಅಲ್ಲಿ ಒಂದು MS ವರ್ಲ್ಡ್ ನ ಪರಿಚಯವನ್ನ ಓದ್ಕೊಳ್ಳಿ. ಇನ್ನು ಸಮಯ ಇದ್ದವರು ಕೋಷ್ಟಕದ ನಿರ್ವಹಣೆಯನ್ನ ಓದ್ಕೊಳ್ಳಿ. ಇದೆರಡು ಚಾಪ್ಟರ್ನ ಘಟಕ 17 ಮತ್ತೆ 19 ಓದ್ಕೊಳ್ಳಿ. ಇಲ್ಲಿ ನೀವು ಸ್ಕಿಪ್ ಮಾಡಬಹುದಾದಂದ್ರೆ
MS ವರ್ಲ್ಡ್ ಪರಿಚಯ ಮತ್ತೆ ಮೇಲ್ವಿಲೀನ ಸೌಲಭ್ಯ ಏನಿದೆ ಇದೆರಡು ಚಾಪ್ಟರ್ ನ ನೀವು ಸ್ಕಿಪ್ ಮಾಡಬಹುದು. ಇನ್ನು ಕೊನೆಯ ಬ್ಲಾಕ್ ಅಲ್ಲಿ ನೋಡಿದರೆ ಬ್ಲಾಕ್ 6 ಇದರಲ್ಲಿ MS ಎಕ್ಸೆಲ್ ನ ಪರಿಚಯ, ಕೋಶಗಳ ಕಾರ್ಯಪ್ರಯುಕ್ತ ಏನಿದೆ ಇದಿಷ್ಟನ್ನ ಓದ್ಕೊಳ್ಳಿ. ಮತ್ತೆ ಕೊನೆಯ 2 ಘಟಕಗಳನ್ನ ನೀವು 23 ಮತ್ತೆ 24ನೇ ಘಟಕಗಳನ್ನ ನೀವು ಸ್ಕಿಪ್ ಮಾಡಬಹುದು. ಸೊ ನಾನು ಇಲ್ಲಿ ಸ್ಕಿಪ್ ಮಾಡಿ ಅಂತ ಹೇಳಿರುವಂತ ಪಠ್ಯ ಭಾಗದಿಂದ ಎಕ್ಸಾಮ್ಗೆ ಕ್ವಶನ್ಸ್ ಬರುವುದೇ ಇಲ್ಲ ಅಂತ 100% ಯಾವುದೇ ಗ್ಯಾರಂಟಿ ಇಲ್ಲ. ಆದ್ರೆ ಅನೇಕ ಬಾರಿ ರಿಪೀಟೆಡ್ ಆಗಿ ಬಂದಿರುವಂತಹ ಕ್ವಶನ್ಸ್ ಗಳನ್ನ ನೋಡಿ ಯಾವ ಚಾಪ್ಟರ್ ಇಂದ ಅದು ಬಂದಿಲ್ಲ ಎನ್ನುವುದನ್ನ ಗಮನದಲ್ಲಿಟ್ಟು ಅದ್ ಚಾಪ್ಟರ್ ಅನ್ನ ನಾನು ಸ್ಕಿಪ್ ಮಾಡಿ ಎಕ್ಸಾಮ್ಗೆ ನಿಮ್ಗೆ ಸಹಾಯಕ ಆಗ್ಲಿ ಅನ್ನುವ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಸಮಯ ಇದ್ದವರು ಎಲ್ಲ ಚಾಪ್ಟರ್ ನ ಓದಿ ಹೆಚ್ಚು ಮಾರ್ಕ್ಸ್ ತೆಗಿಲಿಕ್ಕೆ ನಿಮ್ಗೆ ಅದು ಸಹಾಯ ಆಗ್ತದೆ. ಇನ್ನು ಕೊನೆಯ ಕ್ಷಣದಲ್ಲಿ ಓದುವವರಿಗೆ ಜಸ್ಟ್ ಪಾಸ್ ಆದ್ರೆ ಸಾಕು ಅಥವಾ ಜಸ್ಟ್ ಸ್ವಲ್ಪ ಮಾರ್ಕ್ ಬಂದ್ರೆ ಸಾಕು, ಪಾಸ್ ಆಗಿ ಒಂದ್ ಸ್ವಲ್ಪ ಮಾರ್ಕ್ ಬಂದ್ರೆ ಸಾಕು ಅನ್ನೋರಿಗೋಸ್ಕರ ಸಹಾಯ ಆಗ್ಲಿ ಅನ್ನುವಂತ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲ ಚಾಪ್ಟರ್ ಅನ್ನ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತೆಗೀರಿ. ಆದ್ರೆ ಕೊನೆಯ ಕ್ಷಣದಲ್ಲಿ ಓದುವ ವಿದ್ಯಾರ್ಥಿಗಳಿಗೋಸ್ಕರ ಮಾತ್ರ ಇಂಪಾರ್ಟೆಂಟ್ ಆಗಿ ರಿಪೀಟೆಡ್ ಆಗಿ ಜಾಸ್ತಿ ಬರದೇ ಇರುವ ಚಾಪ್ಟರ್ ನ ನೀವು ಸ್ಕಿಪ್ ಮಾಡಬಹುದಾದ ಚಾಪ್ಟರ್ ನ ಮಾತ್ರ ನಾನಿಲ್ಲಿ ನಿಮ್ಗೆ ಹೇಳಿದ್ದೀನಿ. ಹಾಗಾಗಿ ದಯವಿಟ್ಟು ಎಕ್ಸಾಮ್ಗೆ ಆ ಚಾಪ್ಟರ್ ಇಂದ ಬಂದಿಲ್ಲ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸೋದು ಬೇಡ. ಯಾಕಂದ್ರೆ ಸಮಯ ಇದ್ದವರು ಎಲ್ಲವನ್ನ ಓದ್ಕೊಳ್ಳಿ, ಸಮಯ ಇಲ್ಲದವರಿಗೋಸ್ಕರ ಮಾತ್ರ ಈ ವಿಡಿಯೋವನ್ನ ನಾನು ಮಾಡಿರೋದು. ಇದಿಷ್ಟು ನಾನು ಹೇಳಿರುವಷ್ಟು ಘಟಕಗಳನ್ನ ನೀವು ಓದ್ಕೊಂಡ್ರೆ ನಿಮ್ಗೆ ಪಾಸ್ ಆಗ್ಲಿಕ್ಕೆ ಮಾರ್ಕ್ಸ್ ಅಂತೂ ಖಂಡಿತ ಸಿಗುತ್ತೆ. ಅಲ್ಲೊಂದು ಸ್ವಲ್ಪ ನಾನೊಂದು ನಿಯರ್ಲಿ 4 to 5 or 6 ಬ್ಲಾಕ್ ಅನ್ನ ಸ್ಕಿಪ್ ಮಾಡಿ ಅಂತ ಹೇಳಿದೀನಿ. ಅದು ಜಾಸ್ತಿ ಆ ಬ್ಲಾಕ್ ಇಂದ ನಿಮ್ಗೆ ಕ್ವಶನ್ಸ್ ರಿಪೀಟೆಡ್ ಆಗಿ ಬಂದಿಲ್ಲ ಆದ ಕಾರಣಕ್ಕೆ ನಾನು ಆ ಪಠ್ಯ ಭಾಗವನ್ನ ಸ್ಕಿಪ್ ಮಾಡಿ ಅಂತ ಹೇಳಿರೋದು. ಸೊ ಅದಿಷ್ಟು ಹೇಳಿರುವಂತ ಪಠ್ಯ ಭಾಗವನ್ನ ಓದ್ಕೊಂಡ್ರೆ ನಿಮ್ಗೆ ಪಾಸ್ ಆಗೋಷ್ಟು ಮಾರ್ಕ್ ತೆಗಿಲಿಕ್ಕೆ ಸ್ವಲ್ಪ ಸಹಾಯಕ ಆಗ್ತದೆ ಅನ್ನುವ ಕಾರಣಕ್ಕೆ ಈ ವಿಡಿಯೋ ಮಾಡಿರುವುದು. ಧನ್ಯವಾದಗಳು ಸ್ನೇಹಿತರೆ.